ಪೊಲೀಸು ಪೇದೆ ಮನೆಯಲ್ಲಿತ್ತು 10 ಕೋಟಿ ನಗದು. ಲೋಕಾಯುಕ್ತ ದಾಳಿಯ ವೇಳೆ ಸಿಕ್ತು ನೋಡಿ ದುಡ್ಡಿನ ರಾಶಿ ರಾಶಿ. ಪೊಲೀಸ್ ಪೇದೆಯ ಮನೆಯಲ್ಲಿತ್ತು 52 ಕೆಜಿ ಚಿನ್ನ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಐಟಿ ದಾಳಿಯನ್ನ ಮಾಡಲಾಗಿತ್ತು. ಇನ್ನು ಸೀಸ್ ಮಾಡಿದ್ದಂತಹ ಕಾರನ್ನ ಬೆನ್ನತ್ತಿದಾಗ ಸಿಕ್ಕಿ ಬಿದ್ದಿದ್ದಾನೆ ಆಫೀಸರ್. ಸೌರಭ್ ಶರ್ಮಾ ಎಂಬಾತನಿಗೆ ಸೇರಿದಂತಹ ಕಾರದು. ಸೌರಭ್ ಶರ್ಮಾ ನಿವೃತ್ತ RTO ಆಫೀಸರ್. ವರ್ಷದ ಹಿಂದೆ ಸ್ವಯಂ ನಿವೃತ್ತಿಯನ್ನ ತೆಗೆದುಕೊಂಡಿದ್ದ ಈ ಸರ್ಕಾರಿ ನೌಕರ ಮಂಡೋರ ಎಂಬ ಹಳ್ಳಿಯಲ್ಲಿ ಅನಾಥವಾಗಿ ಸಿಕ್ಕಿದಂತಹ ಕಾರದು. ಆತನ ಕಾರ್ನಲ್ಲಿ ಕೋಟ್ಯಾಂತರ ಹಣ, ಇನ್ನು ಚಿನ್ನ ಬಂದಿದೆ ಹೇಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಐಟಿ ಲೋಕಾಯುಕ್ತ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿರುವಂತಹ ಕೇಸ್ ಇದು. ಪೊಲೀಸ್ ಕಾನ್ಸ್ಟೇಬಲ್ ಮನೆ ಮೇಲೆ ದಾಳಿ ಆಗಿದೆ. ಈ ಹೊತ್ತಿನಲ್ಲಿ ಸಿಕ್ಕಿದ್ದು ಕೋಟಿ ಕೋಟಿ ಹಣ. ಕಾನ್ಸ್ಟೇಬಲ್ ಮನೆಯಲ್ಲೇ ಪತ್ತೆಯಾಗಿದ್ದು ಕೋಟಿ ಕೋಟಿ ಹಣ. ಈ ಪ್ರಕರಣ ನಡೆದಿರುವಂತದ್ದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಿದೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕೂ ಮೇರೆ ಅಧಿಕ ಆಸ್ತಿ ಗಳಿಸಿದ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕಾನ್ಸ್ಟೇಬಲ್ ಮನೆಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಳಿಯ ಹೊತ್ತಲೇ ಸಿಕ್ತು ನೋಡಿ ಕೆಜಿ ಚಿನ್ನ. ಇನ್ನು ಕಾರನ್ನ ಸೀಸ್ ಮಾಡ್ತಾರೆ. ಈ ಕಾರೇ ನೋಡಿ ಈ ಪ್ರಕರಣದ ಟರ್ನಿಂಗ್ ಪಾಯಿಂಟ್. ಸೌರಭ್ ಶರ್ಮಾ ಎಂಬಾತನಿಗೆ ಸೇರಿದಂತಹ ಕಾರ್ ಇದು. ಈ ಸೌರಭ್ ಶರ್ಮಾ ನಿವೃತ್ತ RTO ಆಫೀಸರ್. ವರ್ಷದ ಹಿಂದೆಯಷ್ಟೇ ತನ್ನ ಕೆಲಸಕ್ಕೆ ನಿವೃತ್ತಿಯನ್ನ ಪಡೆದುಕೊಂಡಿದ್ದ. ಮಂಡೋರ ಎಂಬ ಹಳ್ಳಿಯಲ್ಲಿ ಅನಾಥವಾಗಿ ಸಿಕ್ಕಿತ್ತು ನೋಡಿ ಕಾರ್. ಆ ಕಾರೇ ನೋಡಿ ಈ ಪ್ರಕರಣದ ಟರ್ನಿಂಗ್ ಪಾಯಿಂಟ್. ಆ ಕಾರ್ನಲ್ಲಿ ಸಿಕ್ಕಿತ್ತು ಕೋಟಿ ಕೋಟಿ ರೂಪಾಯಿ ಮತ್ತು ಚಿನ್ನಾಭರಣಗಳು. ಹಾಗಾದ್ರೆ ಹೇಗೆ ಬಂತು ಇಂತ ಇಷ್ಟೊಂದು ಮೌಲ್ಯದ ಮೊತ್ತಗಳು ಅನ್ನೋದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸಾರಿಗೆಯ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ತನ್ನ ಕೆಲಸಕ್ಕೆ ತಿಂಗಳ ಹಿಂದೆ ಅಷ್ಟೇ ನಿವೃತ್ತಿಯನ್ನ ಪಡೆದುಕೊಂಡಿದ್ದ. ಅಷ್ಟೇ ಅಲ್ಲ ನೋಡಿ, ನಿವೃತ್ತಿಯ ನಂತರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲೂ ಕೂಡ ತೊಡಕೊಂಡಿದ್ದ. ಹೀಗಾಗಿ ವ್ಯವಹಾರದ ಜಾಡನ್ನ ಅಧಿಕಾರಿಗಳು ಈಗ ಹುಡುಕ್ತಿದ್ದಾರೆ. ಸದ್ಯ ಈ ಪ್ರಕರಣ ಐಟಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ದಾಳಿಯಲ್ಲಿ ಸಿಕ್ಕಿದ್ದು 10 ಕೋಟಿ ನಗದು, ಅರ್ಧ ಕ್ವಿಂಟಾಲ್ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ಪೇದೆಯ ಮನೆಯಲ್ಲಿ ಈ ಬಾರಿಯ ಅಮೌಂಟ್ ಹೇಗೆ ಬರುತ್ತೆ, ಇಷ್ಟೊಂದು ಚಿನ್ನಾಭರಣಗಳನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಾಗಿರುವಂತಹ ಐಟಿ ದಾಳಿ ಇದು. ಸೌರಭ್ ಶರ್ಮಾ ಎಂಬಾತನಿಗೆ ಸೇರಿದಂತಹ ಕಾರ್ ಇದು. ಇನ್ನು ನಿವೃತ್ತಿಯನ್ನ ಪಡೆದಿದ್ದ RTO ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ವರ್ಷದ ಹಿಂದೆಯಷ್ಟೇ ನಿವೃತ್ತಿಯನ್ನ ಪಡೆದಿದ್ದ. ಒಟ್ಟಲ್ಲಿ ಈಗ ಈತನ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು, ಕೋಟಿ ಕೋಟಿ ಹಣ ಲೋಕಾಯುಕ್ತ ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದೆ.